ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ದಯವಿಟ್ಟು ಎರಡು ಗಂಟೆ ಲೈನ್ ಅಪ್ ಮಾಡಿ. ಮೇಡಮ್ ಮೇಡಮ್ ಒಂದು ಸೆಕೆಂಡ್ ಲೈನ್ ಅಪ್ ಮಾಡ್ತಾರೆ. ಗೇಮ್ ಆನ್ ಕಬಡ್ಡಿ. ಬನಶಂಕರಿ ಪೆಟ್ರೋಲ್ ಬಂಕ್ ಸ್ಪೋರ್ಟ್ಸ್ ಕ್ಲಬ್ ಕಲ್ಕೆರೆ ವರ್ಸಸ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎರಡು ಬಲಿಷ್ಠ ಖಾಸಗಿ ತಂಡಗಳು ಈಗ ಪ್ರಥಮ ಉಪಾಂತ್ಯ ಪಂದ್ಯದಲ್ಲಿ ಪಂದ್ಯದ ಆರಂಭಿಕ ಹಂತದಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ನ ಇಬ್ಬರು ಶ್ರೇಷ್ಠ ಡಿಫೆಂಡರ್ಗಳು ಆದಿ ಹಾಗೂ ಹರಿ ಕಾಡುವಂತಹ ಒಂದು ಪ್ರಶ್ನೆ, ಈ ಸಲ ಕಪ್ ಯಾರ್ದು? ಇದೀಗ ದಾಳಿಯಲ್ಲಿ ಬನಶಂಕರಿ ಪೆಟ್ರೋಲ್ ಬಂಕ್ ಸ್ಪೋರ್ಟ್ಸ್ ಕ್ಲಬ್ ಕಲ್ಕೆರೆ ತಂಡದ ಭೀಮಾ. ಫಸ್ಟ್ ಆನ್ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಉತ್ತರ ಕನ್ನಡ ಜಿಲ್ಲೆ ವರ್ಸಸ್ ಬೆಳಗಾವಿ. ಎರಡು ತಂಡದ ನಾಯಕರಿಗೆ ತಮಗೆ ಪ್ರಥಮ ಕರೆ. ಯುಕೆ ಡಿಸ್ಟ್ರಿಕ್ಟ್ ವರ್ಸಸ್ ಬೆಳಗಾವಿ. ದಾಳಿಯಲ್ಲಿ ಮಂಜು ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂತಹ ಯುವ ಪ್ರತಿಭೆ. ಚುರುಕಿನ ಭಾಗದಲ್ಲಿ ಲೆಫ್ಟ್ ಕಾರ್ನ್ ಭಾಗದಲ್ಲಿ ರಾಕಿ, ರೈಟ್ ಕಾರ್ನ್ ಭಾಗದಲ್ಲಿ ಸಮೀರ್ ಹಾಗೂ ಚೇತನ್ ನಾಯ್ಕ ಅವರಿಂದ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್ ಕಂಡುಕೊಂಡಿರುವಂತಹ ಅಮೃತ್ ಕ್ರೀಡಾ ಸಂಸ್ಥೆ. ಸೂಪರ್ ಟ್ಯಾಕಲ್ ಆಗಿರುವಂತಹ ಕೃಪಾ ಸಾಗರ್ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಜ್ಞಾಪನ ಹುಡುಕ್ತಾ ಇಲ್ಲಿ ಅದ್ಭುತವಾದಂತಹ ಒಂದು ಎಸ್ಕೇಪ್. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡ ಒಂದು ಸಂದರ್ಭದಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿತು. ಆ ತಂಡದಲ್ಲಿ ಪ್ರಮುಖ ಆಟಗಾರರಾಗಿ ಕಾಣಿಸಿಕೊಂಡಂತಹ ಮಂಡ್ಯ ಮೂಲದ ಕೃಪಾ ಸಾಗರ್ 23 ಕಾಣಿಸಿಕೊಂಡರು. ಈ ಬಾರಿ ದಾಳಿಯಲ್ಲಿ ನಾರಾಯಣಾಚಾರ್ಯ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ಆಡಿದ ಅನುಭವ ಇದೆ. ಅನುಭವಿ ಆಟಗಾರ ಕಿಕ್ ಮಾಡುವಂತ ಪ್ರಯತ್ನ ಸಾಕಷ್ಟು ಆಡಬೇಕಾಗಿಲ್ಲ. ರೈಡರ್ ಇಸ್ ಔಟ್. ದಾಳಿಗಾರನಿಗೆ ಪಾಯಿಂಟ್ ಅಪ್. ಚೇತನ್ ಜಂಗಮ ಇದೀಗ ದಾಳಿಯಲ್ಲಿ ವಿಜಯನಗರ ಹಾಗೂ ಈ ಭಾಗದ ಕ್ರೀಡಾ ಪ್ರೇಮಿಗಳ ಅಚ್ಚುಮೆಚ್ಚಿನ ಆಟಗಾರ ಭೀಮಾ. ಎಲ್ಲರಿಗೂ ಇಂಜೂರ್ಡ್. ಇದೊಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರೆ ಶ್ರೀಯುತ ಸನ್ನಿ ಆರ್ ರಾಜಮನೆ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಮಲ್ಟಿಪಲ್ ರೈಟ್ ಪಾಯಿಂಟ್. ಡಿಫೆನ್ಸ್ ಭಾಗದಲ್ಲಿ ಹೊಂದಾಣಿಕೆ ಒಂದು ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ ಕಲ್ಕೆರೆ. ಬೌನ್ಸರ್ಸ್ ಹಾಗೂ ಯುವ ಬ್ರಿಗೇಡ್ನ ಎಲ್ಲ ಸದಸ್ಯರು ಸಹ ಇನ್ನು 5 ನಿಮಿಷ ಬಿಟ್ಟು ಮೇನ್ ಗೇಟ್ ಹತ್ರ ಆಗಮಿಸಲಿಕ್ಕೆ ಸೂಚನೆ ನೀಡ್ತಾ ಇದ್ದಾರೆ. ಒಂದೊಳ್ಳೆ ಕೃಪಾ ಸಾಗರ್ ಪ್ರೋ ಕಬಡ್ಡಿ ರೀತಿಯಲ್ಲಿ ಇನ್ನೊಂದು ಅದ್ಭುತವಾದಂತಹ ಪ್ಲಾಟ್ಫಾರ್ಮ್ ಅಂತಂದ್ರೆ ಯುವ ಕಬಡ್ಡಿ ಸೀರೀಸ್. ಅದೊಂದು ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿನಿಧಿಸಿದ್ದಾರೆ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ಆದಿ, ರೈಟ್ ಕಾರ್ನ್ ಭಾಗದಲ್ಲಿ ಮನೋಜ್ ಗೌಡ ಪ್ರೋ ಕಬಡ್ಡಿ ಹೆಸರು ಆಟಗಾರ. ಅಷ್ಟೇ ರಕ್ಷಣಾತ್ಮಕ ಆಟವನ್ನ ಇಲ್ಲಿ ಕಾಣಬಹುದು. ಪೃಥ್ವಿ ಹಾಗೂ
ಬಸವರಾಜರವರು ಹೇಳಿದ್ರೊಮ್ಮೆ ಶ್ರೀಯುತ ಬೋರಯ್ಯ ಅವರು ಸಹ ಆಗಮಿಸಬೇಕಂತ ಕೇಳ್ಕೊಳ್ಳಿ. ಅದೇ ರೀತಿ ಶ್ರೀಯುತ ವೀರೇಶ್ ಅವರು ಸಹ ಆಗಮಿಸಬೇಕು. ಭೀಮನ ಬಂಧನಾಗಿದ ಸುಪಡೆ ಕಲಾವಿದ ಸಂದರ್ಭ ಚೇತನ್ ಜಂಗಮ ಮಾಡು ಇಲ್ಲವೇ ಮಾಡಿ. ಸಾಗರ್ ವೇಗದ ದಾಳಿಯನ್ನು ನಡೆಸಿಕೊಳ್ತಾ ಅಲ್ಲಿ ಡಿಫೆಂಡರ್ ಅನ್ನ ಕನ್ಫ್ಯೂಸ್ ಮಾಡಿದ್ರು. ಗೋಲ್ ಸಂಖ್ಯೆಯೊಂದಿಗೆ ತಂಡಕ್ಕೆ ವಾಪಸ್ಸಾದ್ರು. ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ರು. It's 18-7 in favor of Amber Sports Club. ದಾಳಿಯಲ್ಲಿ ಹರಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶ್ರೇಷ್ಠ ಡಿಫೆಂಡರ್ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ಪರವಾಗಿ ಆಡಿದ ಅನುಭವ ಇದೆ. ವಾಪಸ್ಸಾದ್ರು. ಕೃಪಾ ಸಾಗರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ನಗರ ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತರು ಸನ್ಮಾನ್ಯ ಶ್ರೀಯುತ ಎಸ್ ಗಿರೀಶ್ ಸರ್ ಅವರು ದಾಳಿಯಲ್ಲಿ ಭೀಮಾ ಕಲ್ಕೆರೆ ತಂಡದ ಬಲಿಷ್ಠ ಕಾರ್ಯಗಾರ ಕಬಡ್ಡಿಗೆ ಹೇಳಿ ಮಾಡಿಸಿದ ಒಂದು ದೇನಿ ದಾಳಿಯನ್ನು ಹೊಂದಿರುವಂತಹ ಆಟಗಾರ. ಒಂದು ಗೋಲ್ ಸಂಖ್ಯೆಯೊಂದಿಗೆ ವಾಪಸ್ ಮಾಡಿಕೊಂಡಿದ್ದಾರೆ. 24-8 ಈ ಕಬಡ್ಡಿ ಪಂದ್ಯಾವಳಿನ S7 ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಸಹ ನೇರ ಪ್ರಸಾರ ಮಾಡಲಾಗ್ತಾ ಇದೆ. 5 ಆಟಗಾರರ ನಡುವೆ ಚೇತನ್ ಜಂಗಮ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಬೋನಸ್ ಸಂದರ್ಭ ಡಿಫೆನ್ಸ್ ಭಾಗದಲ್ಲಿ ಮತ್ತೊಂದು ಮಿಸ್ಟೇಕ್.
ಪೆಟ್ರೋಲ್ ಬಂಕ್ ಸ್ಪೋರ್ಟ್ಸ್ ಕ್ಲಬ್ ಕಲ್ಕೆರೆ ತಂಡ ಸಹ ಕೊನೆಯ ಹಂತದಲ್ಲಿ ಗೆಲುವನ್ನು ತಮ್ಮದಾಗಿಸಿಕೊಂಡು ಈ ಬಾರಿ ಸಹ ಕಾಪಾಡಬೇಕಾಗಿದೆ. ಅಚ್ಚುಮೆಚ್ಚಿನ ಆಟಗಾರ ಭೀಮಾ ತನ್ನ ನೈಜ ಆಟಕ್ಕೆ ನಿಧಾನಗತಿಯಲ್ಲಿ ಕಂಬ್ಯಾಕ್ ಮಾಡ್ತಾ ಇರುವಂಥದ್ದನ್ನು ಕಾಣಬಹುದು. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಕೃಪಾ ಸಾಗರ್ ಸಾಕಷ್ಟು ಗೋಳನಲ್ಲಿ ಎದುರಾಳಿ ಆಟಗಾರನ ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮನೋಜ್ ಗೌಡ ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ನಮ್ಮ ಕರ್ನಾಟಕದ ಮಂಡ್ಯ ಮೇಲೆ ಆಡ್ತಾರೆ. ಮೇನ್ ಗೇಟ್ ಹತ್ರ KA 02 KQ 8589 ಬೈಕ್ ಅನ್ನ ಅಲ್ಲಿ ಗೇಟ್ ಅಡ್ಡವಾಗಿ ನಿಲ್ಲಿಸಿದಂತ ಮಾಹಿತಿ ಬರ್ತಾ ಇದೆ. ಹಾಗೆ ಒಂದು 5424 ಸ್ಕೂಟಿ ನೋಡಿ ಗೇಟ್ ಮುಂಭಾಗದಲ್ಲಿ ಯಾರು ಗಾಡಿ ನಿಲ್ಲಿಸಿ ಬಂದಿದ್ರು ಈಗಾಗಲೇ ನಮಗೆ ಪೊಲೀಸ್ ಅವರು ಸೂಚನೆ ನೀಡ್ತಾ ಇದ್ದಾರೆ, ನೀವು ಆದಷ್ಟು ಬೇಗ ತೆರವುಗೊಳಿಸಿ, ಇಲ್ಲಾಂತಂದ್ರೆ ಟೈಗರ್ ಬಂದು ಟೋಲ್ ಮಾಡ್ಕೊಂಡು ಹೋಗ್ತಾರೆ, ಆದಷ್ಟು ಬೇಗ. ಸೂಪರ್ ಟ್ಯಾಕಲ್ ಆಗಿರೋ ಸಂದರ್ಭ ಚೇತನ್ ನಾಯಕ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ, ಶ್ರೇಷ್ಠ ಆಲ್ರೌಂಡರ್ ಆಟಗಾರನಾಗಿ 3 ಆಟಗಾರರು ಯಾವುದೇ ಅಂಕಲ್ಲದೆ ಕರ್ನಾಟಕಕ್ಕೆ ವಾಪಸ್ಸಾಗಿದ್ದಾರೆ. ನಮ್ಮ ಭಾರತೀಯ ದೇಶೀಯ ಕ್ರೀಡಾ ಕಬಡ್ಡಿಯನ್ನು ವಿಶೇಷವಾಗಿ ನಾಡದೂರ ರಾಜವೀರ ಮಧುಕರಿ ನಾಯಕ ಯುವ ಬ್ರಿಗೇಡ್ ಬೆಂಗಳೂರು ಇವರ ವತಿಯಿಂದ ಉತ್ತಮ ರೀತಿಯಲ್ಲಿ ನಿನ್ನೆ ಆರಂಭ ಮಾಡುವ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗ್ತಾ ಇದೆ. ಮಂಜು ಬನಶಂಕರಿ ವಾಪಸ್ಸಾಗಿದ್ದಾರೆ. 29-12 ಪರವಾಗಿ ಮಾರೈ ಮನೋಜ್ ಅದ್ಭುತವಾದಂತಹ ಒಂದು ಜಾಗೃತಿಯ ಬ್ಲಾಕ್ ಹಾಗೂ ಡ್ಯಾಶ್ ಟೈಮಿಂಗ್ ಟ್ಯಾಕಲ್ ಸೂಪರ್ ಟ್ಯಾಕಲ್ ಮೂಲಕ ಇಲ್ಲಿ 2 ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ತೀರ್ಪುಗಾರ ಪ್ರಕಾಶ್ ಎಂದಿನ ಕೋರ್ಟ್ ಪ್ರಚಾರಕರಿಗೆ ಅನಿಲ ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್ ನೊಂದಿಗೆ ನಿಧಾನಗತಿಯಲ್ಲಿ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಚೇತನ್ ಜಂಗಮ ಲೆಫ್ಟ್ ರೈಡರ್, ವಾಪಸ್ ಮತ್ತೆ ದಾಳಿಯಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಭೀಮಾ ಇಂದು ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತರು ಖಡಕ್ IPS ಅಧಿಕಾರಿಯಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಗಿರೀಶ್ ಸರ್ ಅವರು ಈ ಒಂದು ಕಬಡ್ಡಿ ಬಂದ ಅವರ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಬೌನ್ಸರ್ಸ್ ನೋಡಿ ವೇದಿಕೆ ಮುಂಭಾಗದಲ್ಲಿ ಯಾರನ್ನ ಸಹ ನಿಂತುಕೊಳ್ಳೋದಕ್ಕೆ ಬಿಡಬಾರ್ದು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಿಗೆ ಪಂದ್ಯದ ವೀಕ್ಷಣೆಗೆ ಅವಕಾಶ ಮಾಡಿಕೊಡಿ.
ಈಗಾಗಲೇ ಪ್ರಥಮ ಉಪಾಂತ್ಯ ಪಂದ್ಯ ಪ್ರಥಮ ಸೆಮಿಫೈನಲ್ ಪಂದ್ಯ ಚಾಲನೆಯಲ್ಲಿದೆ. ಅಬ್ದು ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಹಾಗೂ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಮದಕರಿ ಕಪ್ ಸೀಸನ್ 2 ಕಳೆದ ಬಾರಿಯೂ ಸಹ ನಮ್ಮ ಬೆಂಗಳೂರು ನಗರ ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಎಸ್ ಗಿರೀಶ್ ಸರ್ ಅವರು ಸಮಾರಂಭ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿದ್ದರು. ಈ ಬಾರಿಯೂ ಸಹ ಸಾಕಷ್ಟು ಕೆಲಸಗಳ ಒತ್ತಡದ ನಡುವೆ ಸಹ ಬಿಡುವು ಮಾಡಿಕೊಂಡು ಈ ಒಂದು ಮದಕರಿ ಕಪ್ ಸೀಸನ್ 2 ನ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ಈ ಪಂದ್ಯವನ್ನು ವೀಕ್ಷಿಸಿ ಎಲ್ಲ ಕ್ರೀಡಾಪಟುಗಳಿಗೆ ಬಹುಮಾನವನ್ನು ಸಹ ನೀಡಿ ಗೌರವಿಸುತ್ತಿದ್ದಾರೆ. ಶ್ರೀಯುತ ಆಂಜನಪ್ಪ ನಾಯಕರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಸೂಪರ್ ಟೆಕ್ನಾಲಜಿ ಸಂದರ್ಭ ಚೇತನ್ ಜಂಗಮ ಔಟ್ ಆದ್ರು ಟೈಮ್ ಪಾಸ್ ಮಾಡ್ಕೊಂತಾರೆ. ಒಬ್ಬನ ಹಾಕ್ಯಂದ್ರೆ ಸಾಕು. ದಾಳಿಯಲ್ಲಿ ಭೀಮಾ ಲೆಫ್ಟ್ ರೈಡರ್ಗೆ ವಾಪಸ್ ಆಗಿದ್ದಾರೆ. It's 37-18 in favor of Abdu Sports Club. ದ್ವಿತೀಯ ಹಂತದಲ್ಲಿ ಕಮ್ ಬ್ಯಾಕ್ ಮಾಡ್ತಾರ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ನಾಟಕರು. ಮಂಜು ಕೊಂಚ ಮೊಣಕಾಲಿನ ಸ್ನಾಯು ಸೆಳೆತಕ್ಕೆ ಒಳಗಾದಾಗ ಕಾಣಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಯುತ ಎಸ್ ಗಿರೀಶ್ ಸರ್ ಅವರಲ್ಲಿ ಹಾಗೂ ಶ್ರೀಯುತ NS ಪಾಟೀಲ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀಯುತ ಆಂಜನೇಯ ನಾಯಕ್ ಅವರು ಸಮಾಜದ ಮುಖಂಡರಾಗಿ ಸಮಾಜದ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತೆರೆಗೋದೂರು ಶ್ರೀಯುತ ಆಂಜನೇಯ ನಾಯಕ್ ಅವರು ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳೊಂದಿಗೆ ಮದಕರಿ ಕಪ್ ಸೀಸನ್ 2ಗೆ ಬಂದು ಸಹಕರಿಸಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸಿ ಅವರನ್ನು ಗೌರವಿಸಿ ಧನ್ಯವಾದಗಳು ಸರ್. ಅಷ್ಟೇ ಕ್ವಿಕ್ ಆದಂಥ ಒಂದು ಗಾಳಿಗೆ ಬಂದಿದ್ದಾರೆ ಚೇತನ್ ನಾಯಕ. Do or die, ಮಾಡು ಇಲ್ಲವೇ ಮಾಡಿ. ಚೇತನ್ ಜಂಗಮ ದಯವಿಟ್ಟು ನೋಡಿ, ಅಲ್ಲಿ ನಮ್ಮ ಬೌನ್ಸರ್ಸ್ ಒಂದು ಸ್ವಲ್ಪ ವೇದಿಕೆ ಮುಂಭಾಗದಲ್ಲಿ ಇರುವಂತಹವನ್ನ ಕ್ಲಿಯರ್ ಮಾಡಿ. ಉತ್ತಮವಾದಂತಹ ಒಂದು ಹೊಂದಾಣಿಕೆ ಟ್ಯಾಕಲ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ನಾಟಕರಿಂದ ಜಮೀರ್ ಹಾಗೂ ರಾಕೇಶ್ ಗೌಡ ಅವರಿಂದ ಒಂದು ಹೊಂದಾಣಿಕೆ ಟ್ಯಾಕಲ್ ಅನ್ನ ಸಾಧಿಸಿಕೊಂಡಿದ್ದಾರೆ.
ಮದಕರಿ ಕಪ್ ಸೀಸನ್ 2 ಇದೊಂದು BGS ಕ್ರೀಡಾಂಗಣ ವಿಜಯನಗರದಲ್ಲಿ ನಿನ್ನೆಯಿಂದಲೂ ಬಹಳ ಉತ್ತಮವಾಗಿ ಸಾಗಿ ಬರ್ತಾ ಇದೆ. ಇದೊಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಮದಕರಿ ನಾಯಕ ಯುವ ಬ್ರಿಗೇಡ್ನ ಸರ್ವ ಸದಸ್ಯರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸೂಪರ್ ಟೆಕ್ ಲಾನ್ ಆಗಿದೆ. ಕೃಪಾ ಸಾಗರ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ದಾಳಿಗಾರ. ಪ್ರಥಮ ಸೆಮಿಫೈನಲ್ ಪಂದ್ಯ ಈಗಾಗಲೇ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಆಟಗಾರ ಸಂಪೂರ್ಣವಾಗಿ ಈ ಪಂದ್ಯದ ಮೇಲೆ ವಿಕೆಟ್ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ. 42-20 in favor of ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಯವಿಟ್ಟು ನಮ್ಮ ಪ್ರೇಕ್ಷಕರು ಯಾರು LED ಮುಂಭಾಗದಲ್ಲಿ ಕೂತಿದ್ರು ಒಂದು ಸ್ವಲ್ಪ ಕ್ಲಿಯರ್ ಮಾಡಬೇಕಂತ ಕೇಳ್ಕೊಳ್ತಾ ಯುವ ಬ್ರಿಗೇಡ್ನ ಸದಸ್ಯರು ಒಂದು ಸ್ವಲ್ಪ ಅಲ್ಲಿ ಹೋಗಿ LED ಮುಂಭಾಗದಲ್ಲಿ ಕೂತಿರುವಂಥ ಪ್ರೇಕ್ಷಕರನ್ನ ಬೇರೆ ಕಡೆ ಗ್ಯಾಲರಿಯಲ್ಲಿ ಕೂತು ಪಂದ್ಯವನ್ನು ವೀಕ್ಷಿಸೋದಕ್ಕೆ ಸೂಚನೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನದಲ್ಲಿ ಕೃಪಾ ಸಾಗರ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಚೇತನ್ ನಾಯಕ, ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ನಾರಾಯಣಾಚಾರ್ಯ ಅವರಿಂದ ಉತ್ತಮವಾದಂತಹ ಆಂಕಲ್ ಹೋಲ್ಡ್ 45-23. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ಕೊನೆ ಕ್ಷಣದಲ್ಲಿ ಪಂದ್ಯದ ದಿಕ್ಕನ್ನು ಬದಲಿಸಿಕೊಳ್ಳುವ ಎಲ್ಲ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾರೆ. ಈ ಬಾರಿ ಅನಿಲ ಮಿಡ್ಲೈನ್ ಹತ್ತಿರದಲ್ಲಿ ಕಾಂತೋಡ ಸ್ಟ್ರಗಲ್ ನಡೀತಾ ಇತ್ತು. ಆದ್ರೆ ಬಿಗಿಯಾದಂತಹ ಒಂದು ಟ್ಯಾಕಲ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಬಂದ ಅಂಕದ ಸೇರ್ಪಡೆ ಆಗ್ತಾ ಇಲ್ಲ. ನಾಡದೊರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ಬೆಂಗಳೂರು. ದಯವಿಟ್ಟು ನೋಡಿ ಅಲ್ಲಿ LED ಮುಂಭಾಗದಲ್ಲಿ ನಿಂತಿರುವಂತ ನಮ್ಮ ಪ್ರೇಕ್ಷಕರು ಒಂದು ಸ್ವಲ್ಪ ಪಕ್ಕಕ್ಕೆ ಬಂದು ಪಂದ್ಯವನ್ನ ವೀಕ್ಷಿಸಬೇಕು. ನಮ್ಮ ಬೌನ್ಸರ್ಸ್ ಯಾರಿದ್ದೀರೋ ಒಂದು ಸ್ವಲ್ಪ ಅಲ್ಲಿ LED ಮುಂಭಾಗದಲ್ಲಿ ಸ್ವಲ್ಪ ಕ್ಲಿಯರ್ ಮಾಡಿಕೊಳ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ದೀಪನ ಬಂಧನ ಆಗಿಲ್ಲ. ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ. ಮುಂದಿನ ಸೆಮಿಫೈನಲ್ ಅಂತಿಮ ಕರೆ. ಮುಂದಿನ ಪಂದ್ಯ ಬೆಳಗಾವಿ ಜಿಲ್ಲಾ ತಂಡದ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ತಂಡ. ದಯವಿಟ್ಟು ನೋಡಿ ಅಲ್ಲಿ ಬ್ಲೂ ಶರ್ಟ್ ಅಲ್ಲಿ ಕುತ್ಕೊಳ್ಳಿ. ದಯವಿಟ್ಟು ಬ್ಲೂ ಶರ್ಟ್ ನೀವೇ. ಡಿಸೆಂಬರ್ನಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮತಾಳಿಗಳ ಸಾಕಷ್ಟು ಒಳ್ಳೆಯದಾಗಿದ್ದ ಒಂದು ಸಂದರ್ಭದಲ್ಲಿ ಒಳ್ಳೆ ಚೇಂಜ್ ಟ್ಯಾಕಲ್. ದಾಳಿಯಲ್ಲಿ ಅನಿಲ್, ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ದಾಳಿಗಾರ.
ಸಾಕಷ್ಟು ಗೆದ್ದರೆ ಬಾರಿ ಎದುರಾಳಿ ಆಟಗಾರನ ಎದೆಯನ್ನು ಸ್ಪರ್ಶಿಸಿ ಹತ್ತಿರದಲ್ಲೂ ಸಂದರ್ಭದಲ್ಲಿ ಡ್ಯಾಶ್ ಹೊಡಲಿಕ್ಕೆ ಸಮೀರ್ ಕೂಡ ಬಂದರು. ಇಬ್ಬರು ಆಟಗಾರರನ್ನ ಭೇದಿಸಿಕೊಂಡಿಲ್ಲಿ 2 ಹಂತವನ್ನು ಕಲೆ ಹಾಕಿದ್ದಾರೆ ಅನಿಲ್. For tackle, Kalkare Sports Club to Rajkirana. 47-30. Quick out of the touch point. No markable ಪಡ್ಕೊಳ್ತಾರೆ Kalkare Sports Club. 14 ಅಂಕದ ಅಂತರ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗೋದು. ರಾಕೇಶ್ ಸೂಪರ್ ಡೂಪರ್ ರೈಟ್. The last 3 minutes to go.